BWSSB ಏನು ಮಾಡ್ತಾ ಇದೆ ಮೇಡಮ್? ನೀರಿನ ವ್ಯವಸ್ಥೆ ಮತ್ತು ಈ ಒಂದು ಸಿವೇಜ್ ಟ್ರೀಟ್ಮೆಂಟ್ ಏನಿದೆ ಎರಡನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇಷ್ಟು ದೊಡ್ಡ ಸಿಟಿಯ ಸೀವೇಜ್ನ ಎಲ್ಲ ಹೆಂಗೆ ಮೇಂಟೈನ್ ಮಾಡೋದು, ನೀರು ಹೆಂಗೆ ತತ್ತೀರಿ? ನಗರ ಬೆಳೆದ ನಂತರ ಅಲ್ಲಿಂದ ಸಾಕಾಗೋದಿಲ್ಲ ಅಂತ ಹೇಳಿ KRS ಮೂಲಕ ಯೋಜನೆಗಳನ್ನ ರೂಪಿಸ್ಕೊತ ಬಂದಿದ್ದೀವಿ. ನಮ್ಮ ಬೆಂಗಳೂರಿಗೆ ಒಂದಷ್ಟು TMC ನೀರು ಅಂತ ಫಿಕ್ಸ್ ಆಗಿದೆ. ಅದು ಈಗ ಸಾಕಾಗ್ತಾ ಇದೆಯಾ? ಎಷ್ಟು ವರ್ಷ ಅಂತ ಹೇಳೋಕ್ಕಾಗ್ತಿಲ್ಲ, ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಈ ವರ್ಷ ಡೆಕ್ಕನ್ ಹಿಲ್ ಸೆನ್ಸಸ್ ಆದಾಗ ಗೊತ್ತಾಗುತ್ತೆ. ನಾವು 1.4 crores ಅಂತ ಅಂದಾಜು ಇಟ್ಕೊಂಡಿದ್ದೀವಿ. ಈವರೆಗೆ ಒಟ್ಟಾರೆ ಹೇಳೋದಾದರೆ ಸುಮಾರು 2225 ಮಿಲಿಯನ್ ಲೀಟರ್ ಪ್ರತಿದಿನ ಒದಗಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕುಡಿಯುವ ನೀರು ಇದೆಯಲ್ಲ, ಅದು ಕ್ವಾಲಿಟಿ ಇಲ್ಲ ಅಂತ, ಡೈರೆಕ್ಟ್ ಕುಡಿಯೋಕ್ಕೆ ಯೋಗ್ಯ ಇಲ್ಲ ನೀರು. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಗೆ ಎಂಟರ್ ಆದಾಗ ಅಲ್ಲಿ ಕೆಲವು ಕಡೆ ಲೀಕೇಜಿಂದ ಅಥವಾ ಬೇರೆ ಕಲುಷಿತ ನೀರಿನ ಜೊತೆ ಬೆರಕೆ ಆಗುವಂತಹ ಚಾನ್ಸಸ್ ಇರುತ್ತೆ. ಖಾಸಗಿ ಬೋರ್ವೆಲ್ಗಳಿದೆಯಲ್ಲ, ಒಂದು ಹಂತದಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಬಂದರೆ ಸರ್ಕಾರ ಅದನ್ನು ತನ್ನ ಸುಪರ್ದಿಗೆ ತಗೋಬೋದಾ? ಸಾರ್ವಜನಿಕ ಉದ್ದೇಶದಿಂದ ತಗೊಳ್ಬೇಕಾದ್ರೆ ಅದನ್ನು ಮಾಡೋ ವ್ಯವಸ್ಥೆ ಇದೆ. ನೀರು ಅಭಾವ ಆಯಿತು ಅಂತ ಹೇಳಿದ್ರೆ ನಿಮ್ಮ ಬೋರ್ವೆಲ್ ಕೂಡ ನಿಮ್ದಾಗಿರೋದಿಲ್ಲ. 100% ಇಷ್ಟು ದೊಡ್ಡ ಫ್ರೀಡಮ್ ಟಾಕ್ ವಿತ್ BWSSB ಮುಖ್ಯಸ್ಥೆ ಡಾಕ್ಟರ್ ಮಂಜುಳಾ. ವೀಕ್ಷಿಸಿ ಸಂಜೆ 6ಕ್ಕೆ.